ಮಾಡ್ತಾ ಅವರ ಆಶೀರ್ವಾದದೊಂದಿಗೆ ಈ ಒಂದು ವೇದಿಕೆ ಕೂತಿರ್ತಕ್ಕಂಥ ಮಾಜಿ ಉಪಮಹಾಪೌರರಾದಂಥ BS ಪುಟ್ಟರಾಜ್ ಅವರೇ, ಹಾಗೆ ಕಾರ್ಯಕ್ರಮದಿಂದ ಈಗ ತಾನೇ ಹೊರಟಂಥ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರೇ, ಇಬ್ಬರು ಕೂಡ ಈ ಒಂದು ಸಮಾಜದ ಶಾಸಕರಾಗಿ ಬೆಂಗಳೂರನ್ನ ಪ್ರತಿನಿಧಿಸಬೇಕಾಗಿತ್ತು. ಕಳೆದ ಚುನಾವಣೆಯಲ್ಲಿ ಅವರಿಗೆ ಮೋಸ ಆಯಿತು. ಇಬ್ಬರು ಟಿಕೆಟ್ ಸಿಕ್ಕಿ ಇಬ್ಬರು ಕೂಡ ಶಾಸಕರಾಗ್ತಿದ್ರು. ಇಬ್ಬರು ಕೂಡ ಸಮಾಜದಿಂದ ಶಾಸಕರಾಗಿ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಮೋಸ ಆಯಿತು. ಮುಂದಿನ ದಿನಗಳಲ್ಲಿ ಒಳ್ಳೆ ಆಗಲಿ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಆಶಿಸ್ತಾ, ಏನು ಮೊದಲು ಆಶೀರ್ವಾದ ನಮ್ಮ ವಿಜಯನಗರ ಕ್ಷೇತ್ರದ ಮತದಾರರು, ಹಾಗೆ ಅವ್ರ ಮನೆಗೆ ಹೋಗಿದ್ದೀನಿ ನಾನು ಬಹಳಷ್ಟು ಸರ್. ಅವ್ರ ಮನೆ ತುಂಬ ಪ್ರಶಸ್ತಿಗಳಿದೆ. ಯಾವ ರೂಮ್ ಹೋದ್ರೂ ಪ್ರಶಸ್ತಿಗಳಿದೆ, ಹಾಲಲ್ಲೂ ಪ್ರಶಸ್ತಿಗಳು, 100 ಪ್ರಶಸ್ತಿಗಳಿದೆ. ಅಂಥ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಮೊದಲು ಅಶೋಕ್ ಕುಮಾರ್ ಅವರಿಗೆ, ಹಾಗೆ ವಿಶ್ವನಾಥ್ ಅವರು ನಮ್ಮ ಮತದಾರರಿದ್ದರೂ ಕೂಡ ಪ್ರತಿಯೊಂದು ಚುನಾವಣೆಯಲ್ಲೂ ಅವರು ನಮ್ಮ ಪರವಾಗಿ ಮತಯಾಚನೆ ಮಾಡಿ ಜನರನ್ನು ಸೇರಿಸಿ ಮತ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಕೂಡ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ, ಏನೇ ಒಂದು ವೀರಶೈವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರ ಆರಾಧ್ಯರು ಅವರಿಗೆ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಹೇಳ್ತಾ, ಆಡಿಟರ್ ಮಲ್ಲಿಕಾರ್ಜುನ್ ಅವರೇ, ಹಾಗೆ ವಸಂತ ಅವರೇ, ಶ್ರೀನಿವಾಸ್ ಅವರೇ, ನಮ್ಮ ಈ ಒಂದು ಕಾರ್ಯಕ್ರಮದ ಈ ಒಂದು ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರೇಣುಕಾ ಪ್ರಸಾದ್ ಅವರೇ, ಎಲ್ಲರೂ ಕೂಡ ಬಂದಿರ್ತಕ್ಕಂಥದ್ದು ಸ್ವಾಮೀಜಿಯವರ ಹಿತವಚನವನ್ನು ಕೇಳೋದಕ್ಕೆ, ಅವರ ಆಶೀರ್ವಚನವನ್ನು ಕೇಳೋದಕ್ಕೆ, ಹಾಗೆ ನಮಗೂ ಒಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ, ಕಳೆದ ವರ್ಷ ಚುನಾವಣೆಗೂ ಮುಂಚೆ ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಅಲ್ಲಿ ಮುಂದೆ ಒಂದು ಚೋಟದಲ್ಲಿ ಚುನಾವಣೆಗೂ ಮುಂಚೆ ಮಾಡಿದ್ವಿ. ಚುನಾವಣೆ ಆಯೋಗದವರು ಅಷ್ಟೇ, ಕೆಲವು ಅಧಿಕಾರಿಗಳಷ್ಟು ಬಂದು ಭಾಳ ತೊಂದರೆ ಕೊಟ್ಟರು. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ವಿ. ಇಬ್ಬರು ಟ್ರಾನ್ಸ್ಫರ್ ತೊಗೊಂಡೋದ್ರು, ಇಬ್ಬರು ಇಲ್ಲೇ ಇರಿಸಿ ಕೆಲಸ ಮಾಡ್ತಾ ಇದ್ವಿ. ಆ ಒಂದು ಸನ್ನಿವೇಶ ಯಾಕೆ ನೆಕ್ಸ್ಟ್ ಮಾಡ್ತಿದ್ದೀನಿ ಅಂತಂದರೆ, ಅವರೆಲ್ಲ ಕ್ಯಾಮ್ರಾ ತಂದು ಇಟ್ಕೊಂಡಿದ್ದಂಥದ್ದು ಒಂದು ಉದ್ದೇಶ ಏನಂದರೆ, ನಾನು ಯಾವುದೇ ಒಂದು ಘೋಷಣೆ ಮಾಡೋದು, ಯಾವುದೋ ಒಂದು ಭರವಸೆ ಅಲ್ಲಿ ಇರ್ತಕ್ಕಂಥ ಜನರು ಕೊಡಬಾರ್ದು ಅಂತ ಅಷ್ಟು ತೊಂದರೆ ಕೊಟ್ಟರು. ಆದರೂ ಕೂಡ ಇವರ ಮುಖಾಂತರ ನನ್ನ ಏನು ಸಂದೇಶ ತಲುಪಿಸಬೇಕು ತಲುಪಿಸಿದ್ದೆ. ನನಗೆ ಈಗಾಗಲೇ ಹೇಳಿದಂಥ ಸಂದರ್ಭ ಸ್ವಾಮೀಜಿಗಳು ಹೇಳಿದ್ರು, ನಿಮಗೆ ಹೇಳ್ತಾ ಇದ್ದಾರೆ ನೋಡಿ ಅಂತ. ಸ್ವಾಮೀಜಿಗಳೇ, ನಾನು ಮಾತಾಡೋ ಸಂದರ್ಭದಲ್ಲಿ ಅದನ್ನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳಿದೆ. ಏನು ಅಂತಂದರೆ, ಇವರ ಒಂದು ವೀರಶೈವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ವತಿಯಿಂದ ಒಂದು ಕೋರಿಕೆ ಇಟ್ಟಿದ್ರು, ಒಂದು ನಿವೇಶನವನ್ನು ನನಗೆ ಕೊಡಿಸ್ಕೊಡ್ಬೇಕು ಅಂತ. ಚುನಾವಣೆ ಮುಂಚೆ ಖಂಡಿತವಾಗ್ಲೂ ಕೊಡಿಸ್ಕೊಡ್ತೀನಿ ಅಂತ ಅಲ್ಲಿ ಹೇಳಬೇಕು ಅಂತ ಇದ್ದೆ. ಆದರೆ ಅಲ್ಲಿ ಹೇಳೋದಕ್ಕಾಗಿಲ್ಲ. ಕ್ಯಾಮ್ರಾಗಳು ಹಿಡ್ಕೊಂಡಿರ್ತಿದ್ರು, ಕ್ಯಾಮ್ರಾಗಳು ಹಿಡ್ಕೊಂಡು ಕೇಸ್ ಬುಕ್ ಮಾಡ್ತಿದ್ರು. ಆದ್ದರಿಂದ ಹೇಳೋದಕ್ಕಾಗಿಲ್ಲ. ಆದರೂ ಕೂಡ ಅವ್ರಿಗೆ ಭರವಸೆ ಕೊಟ್ಟಿದ್ದೆ. ಕೊಟ್ಟ ನಂತರ ಇವ್ರು ಹೇಳಿದಾಗೆ ಬಸವ ಜಯಂತಿಲಿ ನಾನೇ ಕೇಳಿದ್ದೀನಿ, ಯಾವುದು ಶಿವರಾತ್ರಿಗೆ ಕಾರ್ಯಕ್ರಮಗಳು ಅವಾಗ ಕೇಳಿದ್ದೀನಿ, ಕಾರ್ಯಕ್ರಮಗಳು ಬಂದಂಥ ಸಂದರ್ಭದಲ್ಲಿ ಕೇಳಿದ್ದೀನಿ, ಇದೆಲ್ಲ ಪೂಜೆಗಳು ಬಂದಂಥ ಸಂದರ್ಭದಲ್ಲಿ ಏನಾಯಿತು ಏನಾದರೂ ನೋಡಿದರೆ ಅದನ್ನು ಸ್ಥಳವನ್ನು ನೀವೇನಾದರೂ ಪರಿಶೀಲನೆ ಮಾಡಿದ್ದೀರಾ ಅಂತ ರೇಣುಕಾ ಪ್ರಸಾದ್ ಅವರೆಲ್ಲ ಹೋಗಿ ಎಲ್ಲ ಕಡೆ ನೋಡ್ಕೊಂಡು ಬಂದರು. ಆದರೆ ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಸ್ವಾಮೀಜಿ, ಒಂದೇ ಒಂದು ಖಾಲಿ ಜಾಗವನ್ನು ಬಿಟ್ಟಿಲ್ಲ. ಎಲ್ಲ ಜಾಗವನ್ನು ಅಭಿವೃದ್ಧಿ ಮಾಡಿ ಬೇಕೋ ಬೇಡ ಸುಮ್ಮನೆ ಬಿಟ್ಟಿದ್ದಾರೆ, ಕೆಟ್ಬಿಟ್ಟಿದ್ದಾರೆ. ಯಾವ ಒಂದು ಖಾಲಿ ನಿವೇಶನ ಇಲ್ಲ. ಆದರೂ ಕೂಡ ನಾವು ಏನಂತ ಹೇಳಿದ್ದೀನಿ ಕೇಳಿ, ಈ ಒಂದು ಕಾವೇರಿಪುರದಲ್ಲಿ ಇನ್ನೊಂದು ಸಂಘ ಇದೆ, ಕೆಂಪೇಗೌಡ ಸಂಘ ಅಂತ. ಅವರು ಇದೇ ರೀತಿ ನಮ್ಮ ಚುನಾವಣೆ ಮುಂಚೆ ನಮ್ಮ ಹತ್ರ ಒಂದು ಭರವಸೆ ತಗೊಂಡಿದ್ರು. ಭರವಸೆ ತಗೊಂಡಂತೆ ಅವ್ರಿಗೆ ನಾನೊಂದು ನಿವೇಶನವನ್ನು ಖರೀದಿ ಮಾಡಿಸಿ ಕೊಟ್ಟು ಅವ್ರಿಗೆ ಈಗ ಕಟ್ಟಡವನ್ನು ಕಟ್ಟಡೋದಕ್ಕೆ ಒಂದು ಭೂಮಿ ಪೂಜೆಯನ್ನು ಮಾಡಿಸಿದ್ದೀವಿ. ಇವ್ರಿಗೂ ಕೂಡ ನಾನು ಅದೇ ರೀತಿ ಹೇಳಿದ್ದೀನಿ, ಯಾವುದಾದ್ರು ನಿವೇಶನ ನೋಡಿ ನಾನು ಕೊಡಿಸ್ಕೊಡ್ತೀನಿ, ನಾನೇ ಖರೀದಿ ಮಾಡಿಸಿ ನನ್ನ ವೈಯಕ್ತಿಕ ಜಾಗದಿಂದ ತಂದೆಯವ್ರಿಗೆ ಹೇಳಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಆದರೂ ಕೂಡ ಇವರು ಸ್ವಲ್ಪ ಸ್ಲೋ ಆದ ವಿಚಾರದಲ್ಲಿ. ಯಾವುದಾದ್ರು BBMP ಜಾಗನ ಆಗಬೇಕು, ಸರ್ಕಾರ ಜಾಗನ ಆಗಬೇಕು ಅಂತ ಯಾವ ಜಾಗನೂ ಇಲ್ಲ. ಇರ್ತಕ್ಕಂಥದ್ದು ಪುಟ್ಟಣ್ಣವ್ರ ಜಾಗ ಇದೆ, ಒಂದು 15-20 ಎಕರೆ ಮುಟ್ಟೆಗಳಿದೆ. ಅದರಲ್ಲಿ ಏನಾದರೂ ಕೊಡಿಸ್ಬೇಕು. ಬೇಡ, ಅವ್ರು ಭಾಳ ಕೊಡುಗೆಯನ್ನು ಕೊಟ್ಟಿಲ್ಲ ಸಮಾಜಕ್ಕೆ ಈಗಾಗಲೇ. ಅವ್ರಿಗೆ ಹೆಚ್ಚಿನ ಅವರೇನ ಮಾಡೋದು ಬೇಡ, ನಾನು ಕೊಡಿಸ್ಕೊಡ್ತೀನಿ. ನನ್ನ ಒಂದು ವೈಯಕ್ತಿಕ ಇದರಿಂದ ನಾನು ಸಮಾಜಕ್ಕೆ ಏನು ಮಾಡ್ಕೊಡ್ಬೇಕು ಅಂತ ಹೇಳಿದ್ದೀನಿ. ನಿಮ್ಮ ಮುಂದೆ ನೀವು ಅದನ್ನೇ ಒಂದು ಕಮಿಟ್ಮೆಂಟು ಭರವಸೆ ಕೊಡ್ತಾ ಇದ್ದೀನಿ. ಯಾವುದೇ ಜಾಗ ಇದ್ರೂ ನೋಡಿ, ನೀವು ಜಾಗ ಕೊಡಿಸ್ಕೊಡೋಂಥದ್ದು ಜವಾಬ್ದಾರಿ ನಮ್ಮದು. ನೀವೇನು ಅದಕ್ಕೆ ಹಣ ಹಾಕ್ಕೊಡಿ, ಹೊಂಚ್ಕೊಡಿ. ನಿಮಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಯಾರು ಮಾತು ಕೊಡೋದಿಲ್ಲ. ವಚನ ಪ್ರಶ್ನೆ ಮಾಡಬೇಡಿ. ಏನು ಬಸವಣ್ಣ ಹೇಳಿದ್ದಾರೆ, ನುಡಿದಂತೆ ನಡಿಬೇಕು ಅಂತ. ಅದನ್ನು ನಾವು ಸಾಧ್ಯವಾದ ಮಟ್ಟಿಗೆ ನಡೆಸ್ಕೊಂಡು ಬಂದಿದ್ದೀವಿ. ನುಡಿದಂತೆ ನಡೆದಿದ್ದೀವಿ, ಮೋಸ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಯಾವುದು ಏನು ಕಿತ್ಕೊಂಡಿಲ್ಲ, ಯಾವ್ದಾದ್ರೂ ಏನು
ಅನ್ಸ್ಕೊಂಡಿದ್ದಾನೆ. ಯಾವ ರೀತಿ ಬಸವಣ್ಣವರು ಇರಬೇಕು ಅಂತ ಹೇಳಿದ್ರು, ಯಾವ ರೀತಿ ಶಿವಭಕ್ತರು ಇರಬೇಕು, ಆ ರೀತಿ ನಾನು ಕೂಡ ಇರುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀನಿ. ವಚನ ಪ್ರಕಾರ ಮಾಡಬೇಡಿ, ಯಾವುದೇ ಒಂದು ಜಾಗ ಹುಡುಕೊಂಡು ನಿಮಗೆ ಕೊಡಿಸುವಂಥ ಕೆಲಸ ಜವಾಬ್ದಾರಿ ನಮ್ಮದು. ಈ ಒಂದು ಸಭೆ ಹೇಳ್ತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ನೋಡಿಕೊಂಡು ಆದಷ್ಟು ಬೇಗ ಮುಂದಿನ ಒಂದು ವಾರ್ಷಿಕೋತ್ಸವದ ಮುಂಚೆ ನೀವು ಗಮನವನ್ನು ಖರೀದಿ ಮಾಡಿ ನನ್ನ ಒಂದು ಏನು ಮಾತು ಇದೆ ಅದನ್ನು ನೆರವೇರಿಸಿಕೊಡುವಂಥ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಿ ಸಂದರ್ಭದಲ್ಲಿ